ಪಟ್ಟಣದ ತಿಲಕ್ ರಸ್ತೆಯಲ್ಲಿ ಹಿಂದೂ ಮಹಾಗಣಪತಿ ಮಹಾಮಂಡಳಿ ಪ್ರತಿಷ್ಠಾಪಿಸಿದ ಗಣೇಶ ಮೂರ್ತಿಯ ವಿಸರ್ಜನೆ ಶೋಭಾಯಾತ್ರೆ ಅದ್ದೂರಿಯಾಗಿ ನಡೆದಿದ್ದು ಸಾವಿರಾರು ಜನರು ಇದಕ್ಕೆ ಸಾಕ್ಷಿಯಾದರು. ಹಿಂದೂ ಮಹಾಗಣಪತಿಯ ಗೌರವಾಧ್ಯಕ್ಷರಾದ ಪರಮ ಪೂಜ್ಯ ಗುಡಕನಳ್ಳ ಶ್ರೀಗಳು, ಗೌರವ ಉಪಾಧ್ಯಕ್ಷರಾದ ಪರಮ ಪೂಜ್ಯ ಕೆಸರಟ್ಟಿ ಶ್ರೀಗಳು, ಗೌರವ ಕಾರ್ಯದರ್ಶಿಗಳಾದ ಸಂತೋಷ್ ಗುರುಜಿ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ RS ಪಾಟೀಲ್ ಮಹಾಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಮಾನೋತ್ಸವ ಸಮಾರಂಭದಲ್ಲಿರುವ ಹಿಂದೂ ಮಹಾಗಣಪತಿಯು ತನ್ನದೇ ಆದ ಸಂಪ್ರದಾಯದಂತೆ ಉತ್ಸವ ಆಚರಿಸುತ್ತಿದೆ. ಮೆರವಣಿಗೆಯಲ್ಲಿ ಶಂಬಲವಾದ ಜೋಗತಿಯರ ಕುಣಿತ, ರಾಮ ಗಂಗೋತ್ರಿ ಡೊಳ್ಳು, ಶ್ರೀ ಗುರು ಪುಟ್ಟರಾಜ ತಂಡದಿಂದ ರಾಮಾಯಣ ದರ್ಶನ, ನಾಸಿಕ ಡೊಳ್ಳು, ಪುರವಂತರು, ವೇಷಗಾರರು ಒಳಗೊಂಡಂತೆ ವಿವಿಧ ತಂಡಗಳು ಭಾಗವಹಿಸಿ ನೋಡುಗರ ಗಮನ ಸೆಳೆದರು. ಗಣೇಶನ ವಿಸರ್ಜನೆ ಶೋಭಾಯಾತ್ರೆಯು ಬಸ್ ನಿಲ್ದಾಣದ ಮುಂಭಾಗದಿಂದ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ಸರ್ಕಲ್, ಅಂಬಾಭವಾನಿ ಮಂದಿರ, ಛತ್ರಿ ಬಜಾರ್, ಶಿವಾಜಿ ಸರ್ಕಲ್, ಪ್ರಾಣ ಪ್ರತಾಪ್ ವೃತ್ತಕ್ಕೆ ಮುಕ್ತಾಯವಾಗಿತ್ತು. ವಿಸರ್ಜನೆ ನಡೆಯುವ ದಾರಿ ಉದ್ದಕ್ಕೂ ಕರಿಗಡಬು, ಲಾಡು, ಅನ್ನ ಪ್ರಸಾದ ಅಲ್ಲದೆ ವಿವಿಧ ತರಹದ ಪ್ರಸಾದ ವ್ಯವಸ್ಥೆ ಮಾಡಲಾಯಿತು. ಗಣೇಶ ಮೂರ್ತಿಯ ಭವ್ಯ ಶೋಭಾಯಾತ್ರೆ ಸಮಯದಲ್ಲಿ ಕ್ರೇನ್ ಮೂಲಕ ಬೃಹತ್ ಹೂವಿನ ಹಾರವನ್ನು ಗಣೇಶನ ಮೂರ್ತಿಗೆ ಹಾಕಿ ಸ್ವಾಗತಿಸಿದರು. ಲಕ್ಷ್ಮಣ್ ಕಲಾಲ್, RJ32 ನ್ಯೂಸ್, ತಾಳಿಕೋಟೆ.